ದೀಪಾವಳಿ ಹಬ್ಬ ಹೀಗಾಗಿ ಊರುಗಳತ್ತ ಜನ ತೆರಳ್ತಾ ಇದ್ದಾರೆ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಜನ ಹೋಗ್ತಾ ಇರೋದು. 2,500ಕ್ಕೂ ಅಧಿಕ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. 900 ಬಿಎಂಟಿಸಿ ಬಸ್ಗಳು ಕೂಡ ವಿವಿಧ ಜಿಲ್ಲೆಗಳಿಗೆ ಸಂಚಾರವನ್ನ ನಡೆಸ್ತಾ ಇದೆ. ನಾನಾ ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ ಅನ್ನ ಬಿಟ್ಟಿದೆ ಸಾರಿಗೆ ನಿಗಮ. ದೀಪಾವಳಿ ಹಬ್ಬ ಇರೋದ್ರಿಂದ ಊರುಗಳತ್ತ ಜನ ತೆರಳ್ತಾ ಇದ್ದಾರೆ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಜನ ಹೊರಟಿರೋದು. ಹೀಗಾಗಿ 2,500ಕ್ಕೂ ಅಧಿಕ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು 900 ಬಿಎಂಟಿಸಿ ಬಸ್ಗಳು ಕೂಡ ವಿವಿಧ ಜಿಲ್ಲೆಗಳಿಗೆ ಸಂಚಾರವನ್ನ ನಡೆಸ್ತಿವೆ. ದೀಪಾವಳಿ ಜೊತೆಗೆ ಲಾಂಗ್ ವೀಕೆಂಡ್ ಹಿನ್ನೆಲೆಯಲ್ಲಿ ಊರಿಗೆ ಹೊರಟಂತವರಿಗೆ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಸದ್ಯ ಮೆಜೆಸ್ಟಿಕ್ ನಲ್ಲಿ ಎದುರಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ನಾನು ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದೇನೆ. ಊರಿಗೆ ಹೊರಟಂತವರಿಗೆ ಒಂದ್ ಕಡೆ ಬಸ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಸಿಗುವಂತ ಬಸ್ಗಳೇನಿದೆ ಅದು ಫುಲ್ ಆಗ್ತಾ ಇರುವಂತ ಕಾರಣಕ್ಕಾಗಿ ಹೋಗುವಂತವರು ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನ ಎದುರಿಸುವಂತದ್ದು ಕಂಡು ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಹಾಸನ ಕಡೆಗೆ ಹೋಗುವಂತವ್ರು ಏನಿದ್ರು ಅವರು ಹಾಸನಮ್ಮ ದರ್ಶನಕ್ಕೆ ಹೋಗಬೇಕು ಅಂತ ಇದ್ದಂತವ್ರು ಈಗ ಸಮಸ್ಯೆಗಳನ್ನ ಎದುರಿಸುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರೋದು. ಕೇವಲ ಹಾಸನ ಮಾತ್ರ ಅಲ್ಲ, ಆ ಭಾಗದಲ್ಲಿ ಸಂಚಾರ ಮಾಡಬೇಕು ಅಂದ್ಕೊಂಡಿದ್ದಂತವ್ರು ಜೊತೆಗೆ ಮೆಜೆಸ್ಟಿಕ್ ನಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಹೋಗುವಂತವ್ರು ಏನಿದ್ರು ಅವರೆಲ್ಲರೂ ಕೂಡ ಈಗ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಹಾಸನ ಬಸ್ ಬಂದಿದೆ ಅಂತ ಹೇಳ್ತಾ ಇದ್ದಾಗೇನೆ ಜನ ಮುಗಿಬಿದ್ದು ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಿಗುವಂತ ಬಸ್ಗಳಲ್ಲಾದ್ರೂ ಹೇಗೋ ಊರುಗಳನ್ನ ಸೇರ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಕೇವಲ ಕೆಎಸ್ಆರ್ಟಿಸಿ ಮಾತ್ರ ಅಲ್ಲ, ಬಿಎಂಟಿಸಿ ಬಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ಬಿಟ್ಟಿದ್ರೂ ಕೂಡ ಈ ಸಮಸ್ಯೆಗಳು ತಪ್ತಾ ಇಲ್ಲ. ಇವೆಲ್ಲವೂ ಕೂಡ ರಿಸರ್ವ್ ಆಗಿರುವಂತಹ ಗಾಡಿಗಳು, ಅವು ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಿಸರ್ವ್ ಮಾಡಿಸ್ತೇ ಬಂದಂತವ್ರು ಸಾಮಾನ್ಯ ಟಿಕೆಟ್ಗಳನ್ನ ತೆಗೆದುಕೊಂಡು ಹೋಗೋಣ ಅಂತ ಬಂದಂತವ್ರು ಕೂಡ ಈಗ ಹೆಚ್ಚಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು ಸಾಮಾನ್ಯ ಟಿಕೆಟ್ಗಳನ್ನ ತೆಗೆದುಕೊಂಡು ಹೋಗೋಣ ಅಂತ ಬಂದಂತವ್ರೆ ಗಮನಿಸಬಹುದು. ಎಲ್ಲ ಬಸ್ಗಳಲ್ಲೂ ಕೂಡ ಬಹಳ ಸ್ಟ್ಯಾಂಡಿಂಗ್ ಹೋಗ್ತಾ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಂತ ಕಾರಣಕ್ಕಾಗಿ ಅವ್ರನ್ನ ನಿಯಂತ್ರಣ ಮಾಡುವಂತದ್ದೇ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಒಂದಷ್ಟು ಜನ ಸಾರ್ವಜನಿಕರು ಕೂಡ ಕಾದು ನಿಂತಿರುವಂತದ್ದು ಇವೆಲ್ಲವೂ ಕೂಡ ಇದೆ. ಕಾರಣ ಬಸ್ಗಳು ಇಲ್ಲ ಅಂತೇಳಿ, ಬಸ್ಗಳು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಮೀರಿದ ಹಾಗೆ ಜನ ಬಂದಂತ ಕಾರಣಕ್ಕಾಗಿ ಬಸ್ಗಳನ್ನ ಪೂರೈಕೆ ಮಾಡುವಂಥದ್ದು ಈಗ ದೊಡ್ಡ ಸವಾಲಾಗಿರುವಂಥದ್ದು. ಜೊತೆಗೆ ಹೊರಭಾಗದಲ್ಲಿ ಮೆಜೆಸ್ಟಿಕ್ನ ಸುತ್ತಮುತ್ತ ಹೊರಭಾಗಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂತ ಕಾರಣಕ್ಕಾಗಿ ಜನ ಒಳಭಾಗಕ್ಕೆ ಬಸ್ಗಳು ಬರೋ ತನಕ ವೆಯ್ಟ್ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೇಡಮ್, ಎಲ್ಲಿ ಹೋಗ್ತಾ ಇದ್ರಿ? ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ರಿ? ಇವಾಗ ಒಂದು ಹಾಫ್ ಅನ್ ಅವರ್ ಇಂದ ಹಾಸನ ಹೋಗ್ತಾ ಇದ್ವಿ. ಅಂದ್ರೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇರೋಂತ ರಿಸರ್ವ್ ಮಾಡಿಸಿದ್ರೆ ಹೇಗೆ? ಇಲ್ಲ ಇಲ್ಲ, ಸಾಮಾನ್ಯ ಟಿಕೆಟ್ ಅಲ್ಲಿ. ಬಟ್ ಇಷ್ಟೊಂದು ರಶ್ ಇದೆಲ್ಲ ಹೇಗೆ ಹೋಗ್ತೀರಿ? ನೋಡೋಣ. ನೀವು ಅಲ್ಲಿ? ಹೌದು, ಹಾಸನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹಾಸನಂಬಿಗೆ ಹೋಗ್ತೀವಿ. 4 ಜನ ಇದೀವಿ. ಫುಲ್ ರಶ್ ಆಗಿದೆ. ಏನ್ ಮಾಡಿ ಹಾಸನಂಬಿ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ. ಏನ್ ಮಾಡಕ್ಕಾಗಲ್ಲ. ರಶ್ ಇದೆಯಲ್ಲ, ಹೆಂಗ್ ಹೋಗ್ತೀರಿ? ಏನು ನಿಮ್ಮ ಹತ್ರ ಆಶೀರ್ವಾದ ಇದೆ, ನಮ್ಮ ಹತ್ರ ಆಶೀರ್ವಾದ ಇದೆ. ಓಕೆ, ಇನ್ನು ಅನೇಕರು ಕೂಡ ಕಾದು ನಿಂತಿದ್ದಾರೆ. ಅನೇಕ ಹೊತ್ತಿಂದ ಅವರೆಲ್ಲರೂ ಕೂಡ ರಿಸರ್ವೇಶನ್ ಮಾಡಿಸ್ಕೊಂಡಿರುವಂತವ್ರು, ರಿಸರ್ವೇಶನ್ ಇಲ್ಲದೆ ಇರುವಂತವ್ರು, ಇವರೆಲ್ಲ ರಿಸರ್ವೇಶನ್ ಇರುವಂತವ್ರಿಗೆ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಬಟ್ ಈಗ ರಿಸರ್ವೇಶನ್ ಗಳನ್ನ ಕೂಡ ಕ್ಲೋಸ್ ಮಾಡಿರುವಂತ ಕಾರಣಕ್ಕಾಗಿ ಎಷ್ಟು ಜನರಿಗೆ ಅವಕಾಶ ಸಿಕ್ಕಿತ್ತೋ ಅವರಿಗೆ ಮಾತ್ರ ಓಡಾಟವನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಯಾರಿಗೆ ರಿಸರ್ವೇಶನ್ ಸಿಕ್ಕಿಲ್ಲ ಅವರು ಸಾಮಾನ್ಯ ಟಿಕೆಟ್ಗಳನ್ನ ತೆಗೆದುಕೊಂಡು ಹೋಗಬೇಕಿದೆ. ಬಟ್ ಆದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇರುವಂತ ಕಾರಣಕ್ಕಾಗಿ ಬಸ್ಗಳನ್ನ ಪೂರೈಕೆ ಮಾಡೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಕಾರಣಕ್ಕಾಗಿ ಸದ್ಯ ಈ ಪ್ರಮಾಣದ ಸಮಸ್ಯೆಗಳನ್ನ, ಸವಾಲುಗಳನ್ನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.